ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಲಡಾಯಿ ಜೋರಾಗಿ ನಡೀತಾ ಇದೆ. ಭಾರಿ ಹೈಡ್ರಾಮಾ ನಡೀತಾ ಇದೆ. ಪರ ವಿರೋಧದ ಘೋಷಣೆಗಳು ಕೇಳಿಬರ್ತಾ ಇದೆ. ಈ ಲೆಕ್ಕ ಕೊಡೋ ಸಮಾವೇಶದಲ್ಲಿ ಶ್ರೀಗಳ ಪರ ಭಕ್ತರು ನುಗ್ಗಿದ್ದಾರೆ. ಭಕ್ತರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸ್ ಸ್ವಾಮೀಜಿ ಪರ ಭಕ್ತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಸಂದರ್ಭ ಟ್ರಸ್ಟ್ ಬೆಂಬಲಿಗರು ಸ್ವಾಮೀಜಿ ಬೆಂಬಲಿಗರ ಮಧ್ಯೆ ವಾಗ್ಯುದ್ಧವೇ ನಡೀತಾ ಇದೆ. ಲೆಕ್ಕ ತಗೋಬೇಕು. ಅದು ಬಿಟ್ಟು ಸಮಾಜದ ಶಾಸ್ತ್ರ ಗಲಾಟೆ ಗದ್ದಲದ ಬಳಿಕ ಲೆಕ್ಕ ಕೊಡುವ ಪ್ರಕ್ರಿಯೆ ಶುರುವಾಗಿದೆ. ಹರಿಹರ ಮಠದ ಬಳಿ ಲೆಕ್ಕ ಕೊಡೋ ಪ್ರಕ್ರಿಯೆ ಆರಂಭವಾಗಿದೆ. ಸಮಾವೇಶದ ಮೂಲಕ ವಚನಾನಂದ ಶ್ರೀಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಧರ್ಮದರ್ಶಿಗಳು. 2008ರಿಂದ 2026ರವರೆಗಿನ ಲೆಕ್ಕ ಕೊಡ್ತಾ ಇದ್ದಾರೆ ಇಲ್ಲಿನ ಟ್ರಸ್ಟಿಗಳು. ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರುವಂತಹ ಮಠ ಇದು. ಪ್ರಧಾನ ಧರ್ಮದರ್ಶಿ ಉಮಾಪತಿ, ಧರ್ಮದರ್ಶಿ ಬಾವಿ ಭೆಟ್ಟಪ್ಪ, ಬಸವರಾಜ್ ದಿಂಡೂರು, ಜ್ಯೋತಿ ಪ್ರಕಾಶ್, ಎಚ್.ಎಸ್. ನಾಗರಾಜ್, ಸಿರಿಗೆರೆ ನಾಗನಗೌಡ ಸೇರಿದಂತೆ ಪ್ರಮುಖ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಲೆಕ್ಕವನ್ನ ಒಪ್ಪಿಸ್ತಾ ಇದ್ದಾರೆ ಟ್ರಸ್ಟಿಗಳು. ನೋಡಿ, ಗಮನಿಸ್ತಾ ಇದ್ದೀವಿ, ಮಠದ ಆವರಣದಲ್ಲಿ ಬಹಳ ದೊಡ್ಡ ಮಟ್ಟದ ಹೈಡ್ರಾಮಾ ನಡೀತಾ ಇದೆ. ಒಂದ್ ಕಡೆ ಪೊಲೀಸರು ಹಾಗೆ ಭಕ್ತಾದಿಗಳ ನಡುವೆ ವಾಗ್ವಾದವೇ ನಡೀತಾ ಇದೆ. ಹಾಗಾದ್ರೆ ಬೆಳಿಗ್ಗೆಯಿಂದ ಏನೇನಾಯ್ತು ಬನ್ನಿ ನೋಡ್ಕೊಂಡು ಬರೋಣ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಲಡಾಯಿ. ಹರಿಹರ ಪೀಠದಲ್ಲಿ ಭಾರಿ ಹೈಡ್ರಾಮಾ, ಪರ ವಿರೋಧದ ಘೋಷಣೆ. ಭಕ್ತರ ದೇಣಿಗೆಯಲ್ಲಿ ಅವ್ಯವಹಾರ ಆರೋಪ. ವಚನಾನಂದ ಶ್ರೀ ವರ್ಸಸ್ ಟ್ರಸ್ಟಿ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠ ಮತ್ತೆ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಹರಿಹರ ಪೀಠದಿಂದ ಉಚ್ಚಾಟನೆ ಮಾಡಿದ್ರು ಮಠ ಬಿಟ್ಟು ಹೋಗೋದಿಲ್ಲ ಅಂತ ವಚನಾನಂದ ಶ್ರೀ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದೀಗ ಮಠದ ಅನುದಾನ, ಭಕ್ತರ ದೇಣಿಗೆ, ಗೋಲ್ಮಾಲ್ ಆರೋಪದಲ್ಲಿ ವಚನಾನಂದ ಶ್ರೀ ಟ್ರಸ್ಟಿಗಳ ಮಧ್ಯೆ ಗುದ್ದಾಟ ತಾರಕಕ್ಕೇರಿದೆ. ಲೆಕ್ಕ ಕೊಡಿ ಸಮರ ಭಾರಿ ಹೈಡ್ರಾಮಾಕ್ಕೂ ಕಾರಣವಾಗಿದೆ. ಹರಿಹರದ ಪಂಚಮಸಾಲಿ ಮಠದ ಆಡಳಿತ ಮಂಡಳಿ ಹಾಗೂ ವಚನಾನಂದ ಶ್ರೀ ಮಧ್ಯೆ ಶೀತಲ ಸಮರ, ಬಹಿರಂಗ ಸಂಘರ್ಷಕ್ಕೆ ತಿರುಗಿದೆ. ಮಠದಲ್ಲಿ ಅನುದಾನ, ಭಕ್ತರ ದೇಣಿಗೆಯಲ್ಲಿ ಅವ್ಯವಹಾರವಾಗಿದೆ. ಇದರ ಬಗ್ಗೆ ಲೆಕ್ಕ ಕೊಡ್ಲಿ ಅಂತ ವಚನಾನಂದ ಶ್ರೀ ಪಟ್ಟು ಹಿಡಿದಿದ್ರು. ಅದರಂತೆ ಲೆಕ್ಕ ಕೊಡ್ತೀವಿ, ಲೆಕ್ಕ ಪಡೆದು ಮಠ ಖಾಲಿ ಮಾಡುವಂತೆ ವಚನಾನಂದ ಸ್ವಾಮೀಜಿಗಳಿಗೆ ಟ್ರಸ್ಟಿಗಳು ತಾಕೀತು ಮಾಡಿದ್ರು. ಆದರೆ ಲೆಕ್ಕ ಕೊಟ್ಟರು ಮಠ ಬಿಡಲ್ಲ ಅಂತಿರುವ ಶ್ರೀಗಳು ಸೆಡ್ಡು ಹೊಡೆದಿದ್ದಾರೆ. ಇಂದು ಲೆಕ್ಕ ಕೊಡೋಕೆ ದಾವಣಗೆರೆಯ ಪಂಚಮಸಾಲಿ ಪೀಠಕ್ಕೆ ಟ್ರಸ್ಟ್ ಸದಸ್ಯರು ಆಗಮಿಸ್ತಾ ಇದ್ದಂತೆ ಮಠದ ಆವರಣದಲ್ಲಿ ಭಾರಿ ಹೈಡ್ರಾಮವೇ ನಡೆಯಿತು. ವಚನಾನಂದ ಸ್ವಾಮೀಜಿ ವಿರುದ್ಧ ಟ್ರಸ್ಟಿಗಳು ಘೋಷಣೆ ಕೂಗಿದ್ರು. ಇದೇ ವೇಳೆ ಕೌಂಟರ್ ಆಗಿ ವಚನಾನಂದ ಸ್ವಾಮೀಜಿ ಪರ ಭಕ್ತರಿಂದಲೂ ಘೋಷಣೆ ಮೊಳಗಿತು. ಎರಡೂ ಗುಂಪುಗಳು ಮುಖಾಮುಖಿಯಾಗಿದ್ದರಿಂದ ಕೆಲಕಾಲ ಆತಂಕದ ಪರಿಸ್ಥಿತಿಯೂ ನಿರ್ಮಾಣವಾಯಿತು.
ಪಂಚಮಸಾಲಿ ಸ್ವಾಮೀಜಿಗೆ ಸೆಡ್ಡು ಹೊಡೆದು ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಕೈಯಲ್ಲಿ ಲೆಕ್ಕಪತ್ರ ಬ್ಯಾಗ್ ಹಿಡಿದು ಬಂದರು. 2008ರಿಂದ 2026ರವರೆಗಿನ ಲೆಕ್ಕದ ಸಂಪೂರ್ಣ ವಿವರಗಳನ್ನು ತಂದರು. ಈಗ 2008ರಿಂದ 2026ರವರೆಗೂ ಪ್ರತಿಯೊಂದು ಲೆಕ್ಕ ಯಾರ್ಯಾರು ಏನೇನು ಕೊಟ್ಟಾರ, ಎದಕ್ಕೆ ಖರ್ಚು ಮಾಡಿದೀವಿ, ನಮ್ಮ ಆಸ್ತಿ ಏನದವು, ನಮ್ಮ ಬ್ಯಾಂಕ್ನಾಗ ಏನು ಡಿಪಾಸಿಟ್ ಅದಾವು, ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದಾವೆ. ಈ ಒಂದೇನು ಪರಸ್ಪರ ಘೋಷಣೆಗಳು ಕೂಗಕ್ಕೆ ಏನು ಕಾರಣ? ಇಲ್ಲ, ನಾವು ನಮ್ಮ ಘೋಷಣೆ ಹರ ಹರ ಮಹಾದೇವ್ ಮಹಾಂತ ಸ್ವಾಮಿಗಳಿಗೆ ಜಯವಾಗಲಿ, ಇಷ್ಟೇ ನಮ್ದು. ಟ್ರಸ್ಟ್ ತೀರ್ಮಾನಕ್ಕೆ ಜಯವಾಗಲಿ ಅಂತ ಇಷ್ಟೇ ನಮ್ದು. ನಿಮ್ಮನ್ನ ಉಚ್ಚಾಟನೆ ಮಾಡ್ತಾರ, ಮತ್ತೆ ಅವ್ರು ನೀವು ಉಚ್ಚಾಟನೆ ಮಾಡಿದ್ರೆ ಉಚ್ಚಾಟನೆ ಪರ್ವ ಶುರುವಾಗ್ಯದ. ಈಗ ಅವ್ರು ಏನು ಉಚ್ಚಾಟನೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ರಿ, ಅವ್ರು ಉಚ್ಚಾಟನೆ ಮಾಡ್ಯಾರ, ಅವ್ರು ಯಾರು, ಅವ್ರ ಹಕ್ಕೇನೈತಿ ಏನನ್ನೋದು ಕೇಳ್ರಿ, ಅವ್ರಿಗೆ ಏನು ಅಧಿಕಾರ ಇದೆ. ನಾವು ಯಾವಾಗಲೂ ಪಾರದರ್ಶಕ ಆಗಿದ್ದೀವಿ ಅಂತ ವಚನಾನಂದ ಸ್ವಾಮೀಜಿ ಹೇಳಿದ್ರು. ಪ್ರತಿಯೊಂದು ಗಾಳಿ ಬೀಸದ ಜಲದಂತೆ, ಮೋಡವಿಲ್ಲದ ಸೂರ್ಯನಂತೆ, ಬೆಳಗಿದ ದರ್ಪಣದಂತೆ ಮನಸ್ಸನ್ನು ಇಟ್ಟುಕೊಂಡಿದ್ದೀವಿ ನಾವು. ಅದು ನಮ್ಮ ಅಡ್ಮಿನಿಸ್ಟ್ರೇಟರ್ ಗೊತ್ತಿದೆ, ಅವರು ನಿಮಗೆ ಡಿಟೇಲ್ ಎಲ್ಲ ಹೇಳ್ತಾರೆ. ಹುಚ್ಚಾಟದಿಂದ ಉಚ್ಚಾಟನೆ ಆದವರು ಅವರು, ಅವರ ಹುಚ್ಚಾಟದಿಂದ ಉಚ್ಚಾಟನೆ ಆಗಿದ್ದಾರೆ ಅವರು. ಈ ಲೆಕ್ಕ ಕೊಡಿ ಅಭಿಯಾನದಲ್ಲಿ ಶ್ರೀಗಳನ್ನ ಮಠದಿಂದ ಉಚ್ಚಾಟಿಸಲಾಗಿತ್ತು. ಆದರೆ ಮಠದಲ್ಲೇ ಇತ್ತು ಟ್ರಸ್ಟ್ನವರಿಗೆ ಶ್ರೀಗಳು ಲೆಕ್ಕ ಕೇಳಿದ್ರು. ಸದ್ಯ ಲೆಕ್ಕ ಕೊಡಲಾಗಿದೆ, ಮುಂದೇನು ಅನ್ನೋದನ್ನ ಕಾದು ನೋಡಬೇಕು. ಬಸವರಾಜ್, TV9 ದಾವಣಗೆರೆ.